ದುರ್ಗನ್ ನಾನೇನು ಆಗಕ್ ಬಿಡಲ್ಲ. ಬಿಡು, ಬಿಟ್ಬಿಡು. ಸರ್, ದುರ್ಗಾ ಮೇಡಮ್ನ ನೀವು ಕರ್ಕೊಂಡೋಗಿ, ಇವನ್ನ ನಾನು ನೋಡ್ಕೊಳ್ತೀನಿ. ಅಂತ ಎಂತ ಕೆಲಸ ಮಾಡ್ಬಿಟ್ಟೆ ಅಭಿ, ನನ್ಗೇನಾದ್ರೂ ದುರ್ಗಾಗ ಏನೂ ಆಗಕ್ ಬಿಡ್ಲಿಲ್ಲ. ನೀನು ಖುಷಿ ತಾನೆ? ಅಂತ ನಾ ಬಂದೈತಲ್ವಾ, ಹಿಂಗೇನೂ ಆಗಲ್ಲ. ಡೋಂಟ್ ವರಿ. ದುರ್ಗಾ, ದುರ್ಗಾ, ಓಕೆ ಕಿಶೋರ್, ಬೇಗ ಬಿಡಿಸಿ, ಬೇಗ ಬನ್ನಿ. ಎಲ್ರು ಬನ್ನಿ ಬನ್ನಿ, ದುರ್ಗಾ ಮೇಡಮ್ ಬರ್ತಿದ್ದಾರೆ. ರೂಪಾ, ಕಿಶೋರ್ ಭಾವನೆ ಎಷ್ಟೊಂದು ಎಕ್ಸೈಟ್ ಆಗಿಲ್ಲ, ನೀನ್ ಆಗ್ತಿದ್ಯಲ್ಲ. ಅಯ್ಯೋ, ದುರ್ಗಾ ಮೇಡಮ್ ಬರ್ತಿದಾರೆ ಅಂದ್ರೆ ನೀವೆಲ್ರು ಖುಷಿ ಆಗ್ತೀರಾ. ನಿಮ್ ಖುಷಿ ನೋಡಿ ನಂಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಸರಿ 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 ಸರಿ, ನೀನ್ ಎಕ್ಸೈಟ್ಮೆಂಟ್ ನ ವಿಶ್ವರೂಪ್ ಬಂದ್ಮೇಲೆ ಶೇರ್ ಮಾಡ್ಕೋವಂತೆ. ಅಕ್ಕ ಬೇಗ ಬನ್ನಿ. ನೀವಿಬ್ರು ಮೊದ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬೇಬಿ, ರೂಪ ದುರ್ಗಾತ್ಗೆ ಬರ್ತಾರೆ ಅಂತ ನಿಮ್ಗಿಂತ ಮುಂಚೆ ನಮಗೆ ಇನ್ಫಾರ್ಮ್ ಮಾಡಿದ್ರು. ಅದಕ್ಕೆ ಬಂದು ವೇಟ್ ಮಾಡ್ತಾ ಇದೀವಿ. ಅಲ್ಲಿ ಬಂದ್ರೆ ಅನ್ಸುತ್ತೆ. ಏಜೆ, ದುರ್ಗಾ ಅಕ್ಕ ಎಲ್ಲಿ? ಅತ್ತೆ, ದುರ್ಗಾ ಅಕ್ಕನ್ ಕರ್ಕೊಂಡು ಬರ್ತೀನಿ ಅಂದ್ರಿ, ನಿಮ್ ಕೈ ಗಾಯ ಆಗಿದೆ. ದುರ್ಗಾ ಅಕ್ಕಂಗೆ ಏನೂ ಆಗಿಲ್ಲ ಅಲ್ವಾ? ಬಿಡ್ತು ಅನ್ನಿ ಮೇಡಮ್, ಅವ್ರಿಗೇನು ಆಗಿರಲ್ಲ. ಯಾಕಂದ್ರೆ ಅವ್ರನ್ನ ಕರ್ಕೊಂಬರಕ್ ಹೋಗಿರೋದು ಏಜೆ ಸರ್. ಲೀಲಾ ಮ್ಯಾಮ್, ಏನಾಯ್ತು? ದುರ್ಗಾ ಮೇಡಮ್ ಇಲ್ಲಿ? ಕಿಶೋರ್ ಅವರೇ, ತುಂಬಾ ಸತಾಯಿಸ್ಬೇಡಿ. ಅಪ್ಪ, ನೀವು ಹೂ ಅಂದರೆ ಕಿಶೋರ್ ಅವರೆಲ್ಲ ತುಂಬ ಗಾಬರಿ ಆಗ್ತಾ ಇದ್ದಾರೆ. ಹೋಗಿ ದುರ್ಗನ್ ಕರ್ಕೊಂಬ. ಸರಿಪ್ಪ. ದುರ್ಗಾ ಅಕ್ಕ, ಅಕ್ಕ ಒಂದ್ ನಿಮಿಷ, ಕಾಲ್ದೋಳಾಗಿರತ್ತೆ, ಮೊದ್ಲು ಆರತಿ ಮಾಡಿ ಆಮೇಲೆ ನೀವು ಮುದ್ದಾಡ್ವಂತ್ರಿ. ರೂಪಾ, ಯಾಕಲ್ಲೇ ನಿಂತೆ? ಬಾ, ಜಾಯ್ನ್ ಆಗು. ಥ್ಯಾಂಕ್ ಯು ಸರ್, ನನ್ನನ್ನು ಈ ಮನೇಲಿ ಒಬ್ಳು ಅಂತ ಅಂದಿದ್ದಕ್ಕೆ. ಒಂದು ನಿಮಿಷ. ದುರ್ಗಾ ಜೊತೆ ಅಂತರವನ್ನು ಸೇರಿಸಿ ಮಾಡಿ.
ಯಾಕಂದರೆ ಅಂಥವ್ರು ಇರಲಿಲ್ಲ ಅಂದರೆ ದುರ್ಗಾ ಜೀವಂತವಾಗಿ ನಮ್ಗೆ ಸಿಗ್ತಿರ್ಲಿಲ್ಲ. ನನಗೆ ಗೊತ್ತಿತ್ತು ನಮ್ಮ ಅತ್ತೆದು ಜೀವ ಕೊಟ್ಟು ಕಾಪಾಡೋ ಅಂತ ವ್ಯಕ್ತಿತ್ವ ಅಂತ. ಆದ್ರೆ ಇವತ್ತು ಎಲ್ರಿಗೂ ಗೊತ್ತಾಯ್ತು. ಅತ್ತೆ ಬನ್ನಿ, ನಿಮ್ಮ ಎಲ್ಲರೂ ಒಳಗಡೆ ಹೋಗಿ. ರೂಪಾ, ದುರ್ಗಾ ಆರಾಮಾಗಿ ರಿಲ್ಯಾಕ್ಸ್ ಆಗು. ಕಿಶೋರ್ ಸರಿಪಾ. ಬಂದ್. ಏನತ್ತೆ ಇದು ಎಲ್ಲ ಉಲ್ಟಾ ಆಗೋಯ್ತಲ್ಲ. ನಂಗೆ ಗೊತ್ತಾಗ್ತಿಲ್ಲ ಲಕ್ಷ್ಮಿ, ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಅಲ್ಲ ಅತ್ತೆ, ಅಂತರವರು ದುರ್ಗಾ ಅಕ್ಕನ ಹೇಗೆ ಸೇವ್ ಮಾಡಿದ್ರು? ಅದು ಹೇಗೆ ಸಾಧ್ಯ ಆಯಿತು? ಇವಾಗ ಇದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ದುರ್ಗಾ ಅವರು ಸೇಫಾಗಿ ಮನೆಗೆ ಬಂದಿದ್ದಾರೆ. ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಬೇಕು, ಹರಕೆ ಬೇರೆ ತೀರಿಸ್ಬೇಕು. ಸರಿ, ನಾನು ಬರ್ತೀನಿ. ಗುಡ್, ವೆರಿ ಗುಡ್. ಸರ್, ನೀವು ನನ್ನನ್ನು ಹೊಗಳ್ತಿದ್ದೀರಾ? ಅಂದ್ಕೊಂಡಿದ್ದ ಕೆಲಸನ ಮಾಡಿದಾಗ ಹೊಗಳಿದ್ದು ಇದೆ, ಮಾಡಕ್ಕಾಗದೆ ಇದ್ದಾಗ ತೆಗಳಿದ್ದು ಇದೆ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ ಪ್ರಾರ್ಥನಾ? ಗೊತ್ತು, ಆದರೆ ನಾನು ಈ ಮನೆಗೆ ಬಂದು ಇಷ್ಟು ದಿನ ಆಯಿತು. ಒಂದು ದಿನಕ್ಕೂ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಲಿಲ್ಲ, ಆದರೆ ಇವತ್ತು ಹೇಳಿದ್ರಿ. ಇದು ನಂಬಿಕೆ ಜೊತೆ ಸಂಬಂಧಗಳು ಆಟ ಆಡೋ ಕೆಲಸ. ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ನಾವು ನಂಬಿಕೆ ಕಳ್ಕೊಂಡು ಮನಸ್ಸಲ್ಲಿ ದೊಡ್ಡ ಗಾಯ ಮಾಡ್ಕೋತಾರೆ ಈ ಜನಗಳು. ಆದರೆ ನಿನಗಾಗಿರೋದು ಸಣ್ಣ ಪುಟ್ಟ ಗಾಯದಿಂದ ಎಷ್ಟು ದೊಡ್ಡ ನಂಬಿಕೆ ಸಿಕ್ಕಿದೆ ಅಂದರೆ ಪ್ರಾರ್ಥನಾ, ಇನ್ನು ನಿನಗೆ ಸೋಲೇ ಇಲ್ಲ. ನನಗೆ ನಂಬೋಕೆ ಆಗ್ತಿಲ್ಲ ಸರ್. ಪ್ರಾರ್ಥನಾ, ಹೋಗಿರೋದು ಅಮ್ಮಮ್ಮ ಅಂದರೆ 50-60 ml ರಕ್ತ. ಆದರೆ ಬೆಲೆನೇ ಕಟ್ಟಕ್ಕಾಗದಿರೋ ಏಜೆ ನಂಬಿಕೆ ಸಿಕ್ಕಿದೆ. ಇಷ್ಟೇ ಬೇಕಾಗಿದ್ದು. ಹೌದು, ಆದರೆ ದುರ್ಗಾ ವಿಷಯ ಅದನ್ನ ಇನ್ಮೇಲೆ ನೀನು ನೋಡ್ಕೋ. ಬಟ್ ಏಜೆ ತಾನೇ ದುರ್ಗನ ಕಂಡು ಹಿಡಿದು ಸೇಫ್ ಮಾಡಿ ಕರ್ಕೊಂಡು ಬಂದಿರೋದು ಅಂತ ಅನ್ಕೊಂಡಿದ್ದಾನೆ. ಆದರೆ ಅವನಿಗೆ ದುರ್ಗಾವರೆಗೂ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಾನು. ಸಕ್ಸಸ್ಗೆ ಹತ್ತಿರದಲ್ಲೇ ಇದ್ದೀವಿ, ಆ ನಂಬಿಕೆನ ನಾನು ಉಳಿಸ್ಕೋತೀನಿ. ಅಷ್ಟೇ ಅಲ್ಲ, ಇದು ಪೊಲೀಸ್ ಕೇಸಾಗಿ ಉಳ್ಕೊಳ್ಳುತ್ತೆ ಅಂದರೆ ಅದನ್ನು ನಾಶ ಮಾಡೋದಕ್ಕೆ 100 ದಾರಿ ಇದೆ. ಆದರೆ ಇದರಲ್ಲಿ ಏಜೆ ಇರೋದ್ರಿಂದ ಸಮಸ್ಯೆ ಸಾಲ್ವ್ ಆದ್ಮೇಲೂ ಅವನಷ್ಟಕ್ಕೆ ಬಿಡಲ್ಲ. ಯಾಕಾಯ್ತು, ಯಾರಿಂದ ಆಯ್ತು ಅಂತ ಹುಡುಕ್ತಾ ಹೋಗ್ತಾನೆ. ಅವನಿಂದ ಈಗ ನಾವು ಹುಷಾರಾಗಿರ್ಬೇಕು. ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ, ಇಷ್ಟು ವರ್ಷ ಹೊರಳಾಡಿದ್ದಕ್ಕೂ ಮೊದಲನೇ ಸಕ್ಸಸ್ ಸಿಕ್ಕಿದೆ. ಮುಂದಕ್ಕೂ ಸಿಕ್ಕೇ ಸಿಗುತ್ತೆ. ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ದುರ್ಗಾ, ಏನಾಗೋಗಿದೆಯೋ ಅಂತ ಭಯ ಪಡ್ಕೋಬೇಡ. ದಿಸ್ ಇಸ್ ಜಸ್ಟ್ ಎ ಟ್ರಾಮಾ ಸ್ಟೇಟ್ ಅಷ್ಟೇ. ಶಾಕಿಂದ ನಿಮಗೆ ಹೀಗಾಗಿದೆ, ಅದರ್ವೈಸ್ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಕೆಲವೊಂದ್ಸಲ ನಾವು ಒಬ್ಬರೇ ಕೂತಿದ್ದಾಗ ಯಾರ ಹಿಂದ್ಗಡೆಯಿಂದ ಬಂದು ಹೆದರಿಸಿದ್ರೆ ನಮ್ಮ ಬ್ರೈನ್ ಒಂದು ಚಿಕ್ಕ ಶಾಕ್ ಸ್ಟೇಟಿಗೆ ಹೋಗುತ್ತೆ. ಅದರದ್ದೇ ಪ್ರೊಲಾಂಗ್ಡ್ ಸ್ಟೇಟಲ್ಲಿ ಏನಿದೆಯೋ ಅಷ್ಟೇ. ಅದರ್ವೈಸ್ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೋಡು ದುರ್ಗಾ, ನೀನು ನಾಳೆನೇ ಎದ್ದು ಎಲ್ಲರ ಥರ ಲವಲವಿಕೆಯಿಂದ ಓಡಾಡ್ಕೊಂಡಿರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಥವಾ
ನಾನು ಇಷ್ಟು ಸಲ ಪ್ರಶ್ನೆ ಕೇಳಿದ್ರು ನೀನೇನು ಉತ್ತರ ಕೊಡ್ತಾ ಇಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ತಾ ಇಲ್ಲ. ನನಗೆ ಬೇಕಾಗಿರೋದು ನೀನು ದುರ್ಗಾ. ನಿನ್ನಿಂದಾಗಿ ಇಷ್ಟು ದಿನ ಈ ಮನೇಲಿ ಖುಷಿ ಇತ್ತು, ಸಂತೋಷ ಇತ್ತು. ನನಗೆ ದುರ್ಗಾ ಇದ್ದಾಳೆ ಅನ್ನೋ ಧೈರ್ಯ ಇತ್ತು. ಓವರ್ ದಟ್ ನನ್ನ ಬೇರೆ ಕೆಲಸಗಳನ್ನ ನಾನು ಕಾನ್ಸಂಟ್ರೇಟ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ನಿನ್ನ ಲೈಫೇ ನಮ್ಮೆಲ್ಲರನ್ನೂ ಟೆನ್ಷನ್ಗೆ ತಳ್ಳುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಎನಿವೆ, ದೇವ್ರ ದೊಡ್ಡವನು, ಎಲ್ಲ ಸಾಲ್ವ್ ಆಯಿತು. ಹಾಗೆ ಅಂತ ನಾ ಸುಮ್ಮನೆ ಕೂತ್ಕೊಳ್ಳಲ್ಲ ತೂಕ. ಈ ಪ್ರಾಬ್ಲಮ್ ಹುಟ್ಟಿದ್ದೆಲ್ಲಿ, ಇದಕ್ಕೆ ಯಾರು ಕಾರಣ, ನಿನಗೆ ತೊಂದರೆ ಕೊಟ್ಟವ್ರು ಯಾರೋ, ಅವ್ರಿಗೇನು ಲಾಭ, ಇದೆಲ್ಲ ನಾನು ತಿಳ್ಕೊತೀನಿ. ಡೆಫಿನೆಟ್ಲಿ. ದುರ್ಗಾ, ನೀನು ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ಇನ್ಫ್ಯಾಕ್ಟ್ ಇನ್ಮೇಲೆ ನೀನು ರಿಲ್ಯಾಕ್ಸ್ ಲೈಫ್ನ ಎಂಜಾಯ್ ಮಾಡಬೇಕು. ಬಟ್ ಅದಕ್ಕೂ ಮೊದಲು ನಾನು ನಿನಗೊಂದು ಪ್ರಾಮಿಸ್ ಮಾಡ್ತೀನಿ. ಆ ಪ್ರಾಮಿಸ್ ಏನು ಗೊತ್ತಾ? ನಿನಗೆ ಯಾರು ಈ ಗತಿಗೆ ತಂದಿದ್ದಾರೋ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಟ್ ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು. ನೀನು ನನ್ನ ಹತ್ರ ಓಪನ್ ಆಗಿ ಮಾತಾಡಬೇಕು. ದುರ್ಗಾ, ನೀನು ಯಾವುದಕ್ಕೂ ಹೆದರಬೇಡ. ಹೇಳು, ಯಾರಿದನ್ನೆಲ್ಲ ಮಾಡಿದ್ದು? ಓಕೆ ದುರ್ಗಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನಿನ್ನ ಆ ಕಂಫರ್ಟ್ ಝೋನಿಗೆ ಬಂದಿಲ್ಲ. ಯಾವಾಗ ಬೇಕಾದರೂ ಹೇಳು. ನಾಳೆ, ನಾಡಿದ್ದು, 1 ತಿಂಗಳು, ಟೇಕ್ ಯುವರ್ ಟೈಮ್. ನೀನು ಯಾವಾಗ ಹೇಳಬೇಕು ಅನ್ಸುತ್ತೋ ನಾನು ಅವಾಗ ಬರ್ತೀನಿ. ಬಟ್ ನನಗೆ ನೀನು ಉತ್ತರ ಬೇಕು. ನಿನಗೆ ಯಾವಾಗ ನನಗೆ ಹೇಳಬೇಕು ಅನ್ಸುತ್ತೋ ಒಂದೇ ಒಂದು ಸಿಗ್ನಲ್ ಕೊಡು, ನಾನು ನಿನ್ನ ಕಣ್ಣು ಮುಂದೆ ಇರ್ತೀನಿ. Don't worry, Durga. I'm with you. ಅಬ್ಬಾ, ಅಂತೂ ದುರ್ಗಾ ಅಕ್ಕನೂ ಮನೆಗೆ ಬಂದಾಯ್ತು. ಸೇಫಾಗಿ ಬಂದ್ರು ಅಂತ ಹೇಳಿ ಮೇಡಮ್. ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ಯಾವ ಶತ್ರುಗೂ ಆ ರೀತಿ ಪರಿಸ್ಥಿತಿ ಬರಬಾರ್ದು ಅನ್ಸುತ್ತೆ. ಹೌದು ರೂಪ, ಶತ್ರುಗಳಿಗೂ ಈ ಕಷ್ಟ ಬಂದ್ರೆ ಮರಕ ಹುಟ್ಬಿಡುತ್ತೆ. ಅದೇನೋ ನಿಜ ಮೇಡಮ್. ಎಲ್ಲ ಇಲ್ಲಿಗೆ ಮುಗೀತಲ್ಲ, ಅದೇ ದೊಡ್ಡ ಸಮಾಧಾನ ಆಗಲೇಬೇಕು ಮೇಡಮ್. ಯಾಕಂದರೆ ಅಲ್ಲಿ ಹೋಗಿದ್ದು ನಮ್ಮ ಎಜೆ ಸರ್. ಅವ್ರು ಹೋಗಿದ್ದಾರೆ ಅಂದಮೇಲೆ ಕೆಲಸ ಆಗಲೇಬೇಕು. ಆಗಿಲ್ಲ ಅಂದ್ರೂ ಅವರಾಗೆ ಮಾಡಿ ಮುಗಿಸ್ತಾರೆ. ನಿಜ ರೂಪ, ಅಂತೂ ಎಲ್ಲ ಆಗೋಯ್ತಲ್ಲ, ಅಷ್ಟೇ ಸಾಕು. ಇನ್ನೇನೇ ಇದ್ರು ಲೀಲಾತೆ ಎಜೆ ಪ್ರೀತಿನ ಗೆಲ್ಲೋದು ಒಂದೇ ಬಾಕಿ, ಇನ್ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆನೂ ಇಲ್ಲ. ಆದರೆ ಲೀಲಾ ಮೇಡಮ್ ಅವರು ಅಂತರ ಮೇಡಮ್, ದುರ್ಗಾ ಮೇಡಮ್ನ ಕರ್ಕೊಬಂದ ವಿಷಯದಲ್ಲಿ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದೊಂದೇ ಸಮಸ್ಯೆ ಅನ್ನಿಸ್ತಿದೆ ಮೇಡಮ್. ನಿಜ ರೂಪ, ಅಂಥರವರು ಎಲ್ಲ ಮಾಡಿರೋದು ಅಂತ ಅನ್ಕೊಳ್ಳೋ ಹೊತ್ತಿಗೆ ಅಂಥರವರು ದುರ್ಗಾ ಅಕ್ಕನ ಸೇವ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಅಂದರೆ ಏನರ್ಥ? ಅದು ಕೂಡ ತನಗೇಟ್ ಮಾಡ್ಕೊಂಡು ದುರ್ಗಾ ಮೇಡಮ್ನ ಉಳಿಸಿದ್ದಾರೆ ಅಂದರೆ ನಂಬೋಕೆ ಆಗ್ತಿಲ್ಲ. ವಿಷಯ ನಂಬಲೇಬೇಕು ಅನ್ನೋ ಥರ ಇದೆ ರೂಪ. ಲೀಲಾ ಮೇಡಮ್ ಅವರು ಅಂತರ ಮೇಡಮ್ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡಿದ್ದಾರಾ? ಅಥವಾ ಅಂತರ ಮೇಡಮ್ ನಿಜವಾಗ್ಲೂ ಒಳ್ಳೆಯವರೇನಾ? ಅಥವಾ ನಾವೇ ತಪ್ಪು ತಿಳ್ಕೊಂಡಿದ್ದೀವ? ಗೊತ್ತಾಗ್ತಿಲ್ಲ. ಅದನ್ನ ಗೊತ್ತು ಮಾಡ್ಸೋದಕ್ಕೆ ನಾನು ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಂತರ ಅತ್ತೆ ದೇವ್ರದ್ದು ಹಾಗೆ. ತನಗೆ ನೋವಾದರೂ ಆ ನೋವನ್ನು ತಡ್ಕೊಂಡು ತನಗೆ ನೋಯಿಸಿದವ್ರಿಗೂ ಒಳ್ಳೇದು ಬಯಸೋ ಮಹಾದೇವಿಯವರು. ಅಂಥವ್ರ ಬಗ್ಗೆ ಚೀಪಾಗಿ ಮಾತಾಡ್ತಿರಲ್ಲ.
ಮೇಡಮ್ ಚೀಪಾಗೇನು ಮಾತಾಡಿಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ನಿಮಗೆ ಈ ವಿಷಯದ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಕಾಮಾಲೆ ಕಣ್ಣಿರೋರ್ಗೆ ಲೋಕ ಎಲ್ಲ ಹಳದಿ ಅಂತಾರಲ್ಲ, ಹಾಗೆ ಅನುಮಾನ ಇರೋರ್ಗೆ ಎಲ್ಲಾನು ಹಾಗೆ ಕಾಣಿಸತ್ತೆ, ಎಲ್ಲದ್ರಲ್ಲೂ ಪ್ರಶ್ನೆ ಹುಟ್ಟತ್ತೆ. ನಾವೆಲ್ಲ ದುರ್ಗಾ ಅಕ್ಕ ಬರ್ಲಿ ಅಂತ ಕಾಯ್ತಾ ಇದ್ದಾಗ ತನಗ್ ಗಾಯ ಮಾಡ್ಕೊಂಡು ಅವ್ರನ್ನ ಸೇವ್ ಮಾಡಿ ಕರ್ಕೊಂಡ್ ಬಂದ್ರು ನೀವು ಹೀಗೆಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಸಮಸ್ಯೆ ಇರೋದು ನಿಮ್ಮಲ್ಲಿ. ಅಂತರ ಅತ್ತೆ ಇರಲ್ಲ, ಬೇಕಿದ್ರೆ ನಿಮ್ ಆತ್ಮಸಾಕ್ಷಿನೇ ಕೇಳ್ಕೊಳ್ಳಿ. ಹಾಗಾದ್ರೆ ನಾವೇ ತಪ್ಪು ತಿಳ್ಕೊಂಡಿದ್ದೀವ? ಏನೋಪ್ಪ, ಚಲ ದೇವ್ರಿಗೆ ಗೊತ್ತು. ನನ್ನ ಶತ್ರುಗಳಿಗೆಲ್ಲ ನಂಬಿಕೆ ಬರೋಷ್ಟು ದೊಡ್ಡ ಸಿಗ್ನಲ್ ಕೊಟ್ಟು ಕೆಲಸ ಮಾಡಾಯಿತು. ನನಗೆ ನಾನೇ ಹರ್ಟ್ ಮಾಡಿಕೊಂಡು ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ನಿಂತಿರೋ ಯೋಧ ಮಹಿಳೆ ನಾನು. ಲೀಲಾಗೆ ನನ್ನ ಬಗ್ಗೆ ಡೌಟ್ ಬಂದಿತ್ತು, ಆದರೆ ಅದು ದೊಡ್ಡದಾಗಿ ಬೆಳೆಯೋಕೆ ಮುಂಚೆ ಟಸ್ ಪಟಾಕಿ ಆಗೋಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ನಂಬಿಕೆ ಕಳಿಸ್ಕೊಂಡಿದ್ದೀನಿ ಅಂದರೆ ನಾನು ಇಷ್ಟಕ್ಕೆ ಸಮಾಧಾನ ಪಟ್ಕೊಳಕ್ಕಾಗತ್ತಾ? ನೋ ನೋ ನೋ. ಒಂದು ಸಲ ಯುದ್ಧಕ್ಕೆ ಇಳಿದ್ಮೇಲೆ ಸೂರ್ಯ ಮುಳುಗ್ತಾನೆ ಇರ್ತಾನೆ, ಹುಟ್ಟುತ್ತಾನೆ ಇರ್ತಾನೆ. ಆದರೆ ಯುದ್ಧದಲ್ಲಿ ಯಾರು ಕೊನೆವರೆಗೂ ಬದುಕಿ ನಿಲ್ತಾನೋ ಅವನೇ ರಾಜ್ಯ ಪಡ್ಕೊಳ್ಳೋದಕ್ಕೆ ಸಾಧ್ಯ. ರಾಜ್ಯ ಪಡ್ಕೋಬೇಕು ಅಂದರೆ ರಾಜನ ತಲೆ ತೆಗಿಬೇಕು, ಇಲ್ಲ ಹೃದಯನೇ ಒಡಿಬೇಕು. ಅಂದರೆ ನನ್ನ ಮುಂದಿನ ಕೆಲಸ ಯಾವ ಕೆಲಸನೂ ಮಾಡಬಾರ್ದು. ಇಷ್ಟೆಲ್ಲ ಏಟಾಗಿದ್ರು ಮತ್ತೆ ಕೆಲಸ ಮಾಡಬೇಕು ಅಂತಿದ್ಯಲ್ಲ. ಅಭಿ, ನೀನು ಯಾವಾಗ ಬಂದೆ? ಕೆಲಸ ಮಾಡಬೇಕು ಅಂತಿದ್ಯಲ್ಲ, ಆಗಲೇ ಬಂದೆ. ಅಭಿ, ನನಗೆ ಕೆಲಸ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ. ನಾನು ನನ್ನ ಪ್ರೀತಿ ಇದು ಗೊತ್ತಿಲ್ವಾ? ನಮ್ಮನೆ ದೀಪ ನೋಡಿಸ್ತೆ ಅಂತರ ನೀನು, ಅದಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅಭಿ, ನಾನೇನು ತುಂಬ ದೊಡ್ಡ ತ್ಯಾಗಿ ಅಂತೂ ಅಲ್ಲ. ದುರ್ಗಾ ಜಾಗದಲ್ಲಿ ಬೇರೆ ಯಾರಾದರೂ ಹೊರಗಡೆ ಅವ್ರು ಇದ್ದಿದ್ರೆ ಬಹುಶಃ ನಾನು ಅಷ್ಟು ದೊಡ್ಡ ರಿಸ್ಕ್ ತಗೋತಿರ್ಲಿಲ್ವೇನೋ. ಆದರೆ ಅಲ್ಲಿದ್ದಿದ್ದು ದುರ್ಗಾ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ದುರ್ಗಾ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ಯಾ. ಅದು ನನಗೆ ತುಂಬ ಮುಖ್ಯ ಆಗಿತ್ತು. ದುರ್ಗಾಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀನು ಖಂಡಿತ ಸಹಿಸ್ಕೋತಿರ್ಲಿಲ್ಲ, ಕುಸ್ತು ಹೋಗ್ತಿದ್ದೆ. ಆಗ ನನ್ನ ತಲೆಯಲ್ಲಿ ಅದೇ ಇದ್ದಿದ್ದು. ಆಗ ನೀನೇ ನೆನಪಾಗಿದ್ದು, ಅದಕ್ಕೆ ಧೈರ್ಯವಾಗಿ ಮುನ್ನುಗ್ಬಿಟ್ಟೆ. ಸದ್ಯ ಹೇಗೋ ದುರ್ಗಾ ಸೇಫಾಗಿ ಮನೆಗೆ ಬಂದಲ್ಲ, ಅಷ್ಟೇ ಸಾಕು. ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂದರೆ ಏನೋ ಮಿಸ್ ಹೊಡಿತಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಸಾರಿ. ಅಯ್ಯೋ ರೀ, ಆ ಪಾಪಿ ಕೈನ ಮುಟ್ಟಬೇಡಿ. ಅವಳೇನೋ ಮೋಸ ಮಾಡಿದ್ದಾಳೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ನೋವಾಯ್ತಾ? ಸ್ವಲ್ಪ ನೋವಾಯ್ತು. ದಟ್ಸ್ ಓಕೆ. ರಿಯಲಿ ಸಾರಿ. ಟ್ಯಾಬ್ಲೆಟ್ ತಗೊಂಡ್ಯಾ? ಇಲ್ಲ, ಆಮೇಲೆ ತಗೋತೀನಿ. ಒಂಥರ ಹೆಲ್ತ್ ವಿಚಾರದಲ್ಲಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ನಿಮಿಷ. ಬಾ
ಇದನ್ನ ನೋಡೋಕ್ಕಾಗ್ತಿಲ್ಲ. ನಾನು ಯಾಕೆ ಸುಮ್ಮನೆ ನಿಂತ್ಕೊಳ್ಳಿ, ಸೀದಾ ಹೋಗಿ ನನ್ನ ಗಂಡನ ಕರ್ಕೊಂಡು ಬರ್ತೀನಿ. ಸರ್ ಬಂದ್ಲು ಶೂರ್ಪಟಕಿ, ಯಾವಾಗಲೂ ಮೂಗು ತೋರಿಸ್ಕೊಂಡು ಬಂದ್ಬಿಡ್ತಾಳೆ. ಅದೇನು ಬೇಕು ಅಂತ ಬರ್ತಾಳೋ ಇಲ್ಲ ಇವಳು ಬರೋ ಟೈಮ್ಗೆ ನಾನು ಹೀಗಿರ್ತೀನೋ ಒಂದು ಗೊತ್ತಾಗ್ತಿಲ್ಲ. ಸರ್ 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 ಏನಿಲ್ಲ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು. ಇಲ್ಲಿ ಹೇಳೋಕ್ಕಾಗಲ್ಲ, ಹೊರಗಡೆ. ಲೀಲಾ, ಇಲ್ಲಿ ಮಾತಾಡದೇ ಇರೋವಂಥದ್ದು ಏನಿದೆ? ನಾನೇನು ಹೊರಗ್ನವಳ? ಹಾಗಲ್ಲ ಅಕ್ಕ, ಈಗಾಗಲೇ ನಿಮಗೆ ನೋವಾಗಿದೆ, ಮತ್ತೆ ಈ ಬೇಡದಿರೋ ವಿಷಯ ಎಲ್ಲ ಯಾಕೆ? ನೀವು ಆರಾಮಾಗಿ ರೆಸ್ಟ್ ಮಾಡಿ. ಸರ್ ಪ್ಲೀಸ್ ಬನ್ನಿ. ಅಂದ್ರೆ ಐ ಥಿಂಕ್ ಶಿ ಇಸ್ ರೈಟ್. ತಗೋ, ನಿಮ್ಮ ಮಾತ್ರ ತಗೋತಾರೋ, ನಾನು ಹೋಗಿ ಅದೇನು ವಿಚಾರಿಸ್ಕೊಂಬರ್ತೀನಿ. ಅಕ್ಕ ಮಾತ್ರೆ ನುಂಗಿ ಮಲ್ಕೊಳ್ಳಿ. ಗುಡ್ ನೈಟ್.